ಪರಮ ಪವಿತ್ರವಾದ ಎಲ್ಲ ಗಂಟೆಗಳು, ಎಲ್ಲ ಕ್ಷಣಗಳು ಭಗವಂತನ ಸೇವೆಗೆ ಭಗವಂತನ ಸ್ಮರಣೆಗೆ ಮೀಸಲಾಗಿಡಬೇಕಾದದ್ದು. ಅದರಲ್ಲಿಯೂ ವಿಶೇಷವಾಗಿ ವರಾಹದೇವರು ಭೂದೇವಿಗೆ ಉಪದೇಶ ಮಾಡಿದಂತಹ ಕ್ರಮದಲ್ಲಿ ಈ ಚಾತುರ್ಮಾಸ್ಯದಲ್ಲಿ ವಿವಿಧವಾದ ವಿಶೇಷ ವ್ರತಗಳ ಅನುಷ್ಠಾನವನ್ನು ಮಾಡಿ ಭಗವಂತನಿಗೆ ನಮ್ಮ ಅಲ್ಪವಾದ ತ್ಯಾಗವನ್ನು, ತಪಸ್ಸನ್ನು ಅರ್ಪಣೆ ಮಾಡುವುದಕ್ಕೊಂದು ಸದವಕಾಶ. ಬಹಳಷ್ಟು ತ್ಯಾಗವನ್ನು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದವರು ನಮ್ಮ ಹಿರಿಯರು, ಪ್ರಾಚೀನರು ಮಾಡ್ತಾ ಬಂದವರು. ರಾಜ್ಯವನ್ನೇ ತ್ಯಾಗ ಮಾಡಿದವರು, ಐಹಿಕವಾದ ಪಾರಲೌಕಿಕವಾದ ಸುಖಗಳನ್ನೆಲ್ಲ ಪರಿತ್ಯಾಗ ಮಾಡಿ ದೇವರ ಪ್ರೀತಿಗಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟವರು. ಅಂಥವರೆಲ್ಲ ಇದ್ದಾರೆ. ಋಷಿಗಳು, ಮುನಿಗಳು, ರಾಜರಿದ್ದಾರೆ. ಕೇವಲ ಭಗವಂತನ ಪ್ರೀತಿಗಾಗಿ ತಪಸ್ಸು ಮಾಡಬೇಕು ಅಂತ ಅರಣ್ಯದಲ್ಲಿದ್ದು, ವನದಲ್ಲಿದ್ದು ವನನವನ್ನು ಮಾಡಿದವರು ಋಷಿಗಳು. ಪರಮಾತ್ಮನಿಗೆ ವನ ಅಂತ ಕರೀತಾರೆ. ವನನ ಅಂದರೆ ಭಜನ. ತದ್ವನಂ, ಆ ಪರಮಾತ್ಮನನ್ನು ವನ ಅಂತ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತದೆ. ಅದಕ್ಕಾಗೇನೆ ಪ್ರಹ್ಲಾದರಾಜರು ವನಂಗತೋ ಯದ್ಧರಿಮಾಶ್ರಯೇತ ಅಂದರು. ವನಕ್ಕೆ ಹೋಗಬೇಕಂತೆ. ಏನು ಹಾಗಂದರೆ, ಕಾಡಿಗೆ ಹೋದರೆ ಅನಾಥನಾಗಬಹುದು, ನಗರದ ಕಲುಷಿತವಾದ ವಾತಾವರಣದಿಂದ ದೂರ ಇರಬಹುದು, ರಮಣೀಯವಾದ ಪ್ರಕೃತಿಯನ್ನು ನೋಡಿ ಆನಂದ ಪಡಬಹುದು. ಅದು ಸಾಧನೆಯಲ್ಲ, ಒಂದು ತರಹದ ಚೇಂಜ್ ಅಷ್ಟೇ. ಇಲ್ಲಿರುವ ಕಾಂಕ್ರೀಟ್ ಜಂಗಲ್ ನೋಡಿ ಬೇಸರ ಆಗಿ ಪ್ರಾಕೃತಿಕ ಸೌಂದರ್ಯದ ಆಕರ್ಷಣೆಗೆ ಬಲಿ ಹೋದಂತೆ. ಆದರೆ ನಿಜವಾಗಿ ವನಕ್ಕೆ ಹೋಗಬೇಕು ಅಂದರೆ ಆ ವನದ ಸೃಷ್ಟಿಯನ್ನು ಮಾಡಿದ ಭಗವಂತನ ಸ್ಮರಣೆ ಬರಬೇಕು. ನಾವು ಕಟ್ಟಿದ್ದು, ನಮ್ಮಂಥ ಮಾನವರೇ ಕಟ್ಟಿದ್ದು, ಬೆಳೆಸಿದ್ದು ಅಂತನ್ನುವ ಭ್ರಮೆಗೆ ಅವಕಾಶ ಇದೆ ನಗರದಲ್ಲಿ. ಯಾವ ಮಾನವನ ಪ್ರಯತ್ನವಿಲ್ಲದಂತೆ ಬೆಳೆದು ನಿಂತ ಬೆಟ್ಟ, ಹರಿಯುವ ನದಿ, ಗಗನಚುಂಬಿಯಾದ ವೃಕ್ಷಗಳು, ಯಥೇಚ್ಛವಾಗಿ ಸಂಚಾರ ಮಾಡುವಂತಹ ಪ್ರಾಣಿಗಳು, ಅಶಿಕ್ಷಿತವಾದ ಆ ಪ್ರಾಣಿಗಳ ಪಾಂಡಿತ್ಯ, ಪಕ್ಷಿಗಳ ಪಾಂಡಿತ್ಯ, ಇರುವೆಗಳ ಕೌಶಲ, ಇರುವೆಗಳು ನಿರ್ಮಾಣ ಮಾಡುವ ಹುತ್ತು, ಪಕ್ಷಿಗಳು ನಿರ್ಮಾಣ ಮಾಡುವ ಗೂಡು, ಆ ಪ್ರಾಣಿಗಳ ಪ್ರಭುತ್ವ, ಅವುಗಳ ರಾಜ್ಯ, ಅನಭಿಷಿಕ್ತವಾದಂತಹ ಸಿಂಹದ ಸಾಮ್ರಾಜ್ಯ, ಇದನ್ನೆಲ್ಲ ನೋಡಿದರೆ ಓದಿ ಕಲಿತು ಅಹಂಕಾರದ ಕೊಳಚೆಯಲ್ಲಿಯೇ ಮುಳುಗಿ ಅಮೃತ ಸಾಗರದೊಳಗೆ ಈಸಾಡುವ ಮಹಾಮೇಧಾವಿ ಮೂರ್ಧನ್ಯರು ನಾವು ಅಂತ ಭಾವಿಸಿಕೊಳ್ಳುವ ಮಾನವರಿಗೆ ಆ ಅಹಂಕಾರದ ಏನೊಂದು ಧಗಧಗಿಸುವ ಅಗ್ನಿ ಇದೆ, ಅದಕ್ಕೆ ನೀರೆರಚುವ ಕೆಲಸ ಆ ವನವನ್ನು ನೋಡಿದಾಗ ಆಗಬೇಕು. ಅದಕ್ಕಾಗಿಯೇ
ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ವನಕೃತ್ವಾದಿನ ಅಂತಾರೆ. ವನ ನೋಡಿದಾಗ ವನವನ್ನು ಮಾಡಿದವನು ಭಗವಂತ ಅಂತ ನಾವು ಚಿಂತನೆ ಮಾಡುವುದಕ್ಕೆ ಅವಕಾಶ ಇದೆ ಅಂತ. ಅಂತಹ ವನಕೃತ್ವೇನ ಪರಮಾತ್ಮನನ್ನು ತಿಳಿಯಬೇಕಾದರೆ, ವನಕೃತ್ವೇನ ದೇವರನ್ನು ತಿಳಿಯಬೇಕಾದರೆ ನವಕೃತ್ವೋಪದೇಶ ಬೇಕು. ಅಂದರೆ ವನಕೃತ್ವ ದೇವರಲ್ಲಿದೆ ಅಂತ ಗೊತ್ತಾಗತ್ತೆ, ನವಕೃತ್ವೋಪದೇಶ ಆದರೆ. ಅದರರ್ಥ ಅರಣ್ಯದೊಳಗೆ ಸುತ್ತಾಡಿದರೆ ನಮಗೆ ಬರುವ ತಿಳುವಳಿಕೆ ಅಲ್ಲ, ಅದು ಗುರುಗಳ ಉಪದೇಶದಿಂದ ಬರುವ ತಿಳುವಳಿಕೆ. ಅಂತಹ ತಪಸ್ಸನ್ನು ಮಾಡಿದವರು ಋಷಿಗಳು, ಮುನಿಗಳು, ರಾಜರು. ರಾಜ್ಯದೊಳಗೇ ಇದ್ದೂ ಕೂಡ ಮಮತೆ ಇಲ್ಲದಂತೆ ಅಂಬರೀಷ ಚಕ್ರವರ್ತಿ ಮೊದಲಾದ ಮಹನೀಯರು ಇದ್ದದ್ದು ರಾಜ್ಯ ಆಳೋದಕ್ಕೇನೆ. ನಿರಂತರವಾಗಿ ಪ್ರಜೆಗಳ ಮಧ್ಯದಲ್ಲಿದ್ದರೂ ಕೂಡ ಅವರ ಮನಸ್ಸು ಮಾತ್ರ ಭಗವಂತನ ಪಾದಾರವಿಂದಗಳಲ್ಲಿ. ಅಂಬರೀಷ ಚಕ್ರವರ್ತಿಯ ವರ್ಣನೆಯನ್ನು ಶ್ರೀಮದ್ ಭಾಗವತದಲ್ಲಿ ಮಾಡುತ್ತಾರೆ. ಸವೈ ಮನಃ ಕೃಷ್ಣಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರಂ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಅವನು ರಾಜ್ಯವನ್ನು ಪರಿಪಾಲನೆ ಮಾಡಿದ್ದರ ಬಗ್ಗೆ ಒಂದು ಸಾಲಿನಲ್ಲಿ ವರ್ಣನೆ ಬಂದಿದೆಯೋ ಇಲ್ವೋ, ಎಷ್ಟು ದೇವರ ಸೇವೆಯನ್ನು ಮಾಡ್ತಾ ಇದ್ದ ಅನ್ನುವುದರ ಬಗ್ಗೆ ಅಷ್ಟು ವಿಸ್ತೃತವಾಗಿ ಶ್ರೀಮದ್ ಭಾಗವತ ವರ್ಣನೆಯನ್ನು ಮಾಡುತ್ತದೆ. ಒಬ್ಬ ಚಕ್ರವರ್ತಿಯಾಗಿ, ಭೂಮಂಡಲಕ್ಕೆ ರಾಜನಾಗಿ, ಲಕ್ಷೋಪಲಕ್ಷ ಪ್ರಜೆಗಳಿಗೆ ನಾಯಕನಾಗಿ, ರಕ್ಷಕನಾಗಿ, ಪೋಷಕನಾಗಿ ತನ್ನ ವೈಯಕ್ತಿಕ ಸಾಧನೆಯನ್ನು ಮಾಡಿಕೊಳ್ಳುವುದು ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟ ಮಹಾನುಭಾವರು ಈ ಎಲ್ಲ ರಾಜರ್ಷಿಗಳು. ಅದನ್ನೆಲ್ಲ ನಾವು ನೆನೆಸಿಕೊಂಡ್ರೆ ಏನೋ ಒಂದು ಶಾಖವ್ರತ, ಶಾಖ ಬಿಟ್ಟ, ಕೆಲವರು ಶಾಖವ್ರತ ಅಂತಾರೆ. ಶಾಖವ್ರತ ಅಲ್ಲ, ಅದು ಶಾಖವ್ರತ. ಶಾಖವ್ರತ, ದಧಿವ್ರತ, ಪಯೋವ್ರತ, ದ್ವಿದಳ ವ್ರತ ಇವುಗಳನ್ನು ಮಾಡಿದರೆ ಚಾತುರ್ಮಾಸ್ಯ ವ್ರತವನ್ನು ಮಾಡುತ್ತೇವೆ ಅಂತ ಬಹಳಷ್ಟು ದೊಡ್ಡ ಅಹಂಕಾರ ನಮ್ಮಲ್ಲಿ ಬಂದರೆ ಏನು ಪ್ರಯೋಜನ ಇಲ್ಲ. ಅಹಂಕಾರ ಮನುಷ್ಯನಲ್ಲಿ ಬರಬಾರದು. ಅಂದರೆ ನಮಗಿಂತಲೂ ದೊಡ್ಡ ತ್ಯಾಗ ಮಾಡಿದವರು ಯಾರು ಅಂತ ಅವರನ್ನು ನೋಡಬೇಕು. ಅವರೆಲ್ಲ ಬಿಟ್ಟದ್ದು ಎಂಥದ್ದು? ಶಾಖವ್ರತ ಅಲ್ಲ, ಸ್ವರ್ಗವ್ರತ ಮಾಡಿದ್ರು. ಅಂಬರೀಷ ಚಕ್ರವರ್ತಿಯ ರಾಜ್ಯದಲ್ಲಿದ್ದ ಪ್ರಜೆಗಳು ಮಾಡಿದ ವ್ರತ ಯಾವುದು ಗೊತ್ತಾ? ಸ್ವರ್ಗವ್ರತ. ಏನು ಹಾಗಂದರೆ ಸ್ವರ್ಗವನ್ನೇ ಬಿಟ್ಟಿದ್ರು ಅವರು. ಸ್ವರ್ಗೋ ನ ಪ್ರಾರ್ಥಿತೋ ಯಸ್ಯ ಮನುಜೈರವರಾರ್ಥಿತ. ಭಾಗವತ ಹೇಳುತ್ತದೆ, ಒಬ್ಬ ರಾಜ ದೊಡ್ಡವನಾಗೋದು ಮಹತ್ವದ್ದಲ್ಲ, ಆ ರಾಜನ ಪ್ರಜೆಗಳೆಲ್ಲ ರಾಜನಂತೆ ಇದ್ರು ಅನ್ನೋದು ಬಹಳ ದೊಡ್ಡದು. ಅಂಬರೀಷ ಚಕ್ರವರ್ತಿ ಏಕಾಂತ ಭಕ್ತನಾಗಿದ್ದ, ದೇವರಲ್ಲಿ ಯಾವುದನ್ನೂ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ದೇವರ ಭಕ್ತಿ ಒಂದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದ. ಅಂದರೆ ಅಂಬರೀಷ ದೊಡ್ಡವ, ಆದರೆ ಬರೀ ದೊಡ್ಡವನಲ್ಲ, ಅವನು ಬಹಳ ಬಹಳ ದೊಡ್ಡ ಸ್ಥಾನದಲ್ಲಿದ್ದವನು. ಯಾಕೆ ಅಂದರೆ ಸ್ವರ್ಗೋ ನ ಪ್ರಾರ್ಥಿತೋ ಯಸ್ಯ ಮನುಜೈಹಿ, ಏನ ಅಂತ ಹೇಳಲಿಲ್ಲ ಭಾಗವತ, ಯಸ್ಯ ಮನುಜೈಹಿ. ಅವನ ರಾಜ್ಯದೊಳಗಿದ್ದ ಪ್ರಜೆಗಳ ಮನೆ ಮನೆಗಳಿಗೆ ಹೋಗಿ ಅವರ ಮನದಾಳದೊಳಗಿನ ಆಕಾಂಕ್ಷೆಗಳನ್ನು ಬಿಚ್ಚಿಡುವುದಕ್ಕೆ ಹೇಳಿದರೆ ಒಂದೇ ಧ್ವನಿ ಬರ್ತಾ ಇತ್ತು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಕೇವಲ ವಿಷ್ಣು ಪ್ರೀತಿಗಾಗಿ ಯಜ್ಞವನ್ನು ಮಾಡ್ತಾ ಇದ್ರು, ವಿಷ್ಣು ಪ್ರೀತಿಗಾಗಿ
ಪಾಠ ಪ್ರವಚನಗಳು, ವಿಷ್ಣು ಪ್ರೀತಿಗಾಗಿ ಹೊಲಮನೆಗಳ ಕೆಲಸಗಳು, ವಿಷ್ಣು ಪ್ರೀತಿಗಾಗಿ ವ್ಯಾಪಾರ, ವಿಷ್ಣು ಪ್ರೀತಿಗಾಗಿ ಯುದ್ಧ. ನಾರಾಯಣದ್ವಿಟ್ಟದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಅನ್ನುವ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡುತ್ತಾ ಇದ್ದರು ಅವನ ಪ್ರಜೆಗಳು. ಉದ್ದೇಶ ಮಾತ್ರ ಒಂದೇ ಒಂದು ಉದ್ದೇಶ, ಆ ರೀತಿಯ ರಾಜ್ಯವನ್ನು ಆಳಿದಂತಹ ಅಂಬರೀಷ್ ಚಕ್ರವರ್ತಿ, ಅವನ ಪ್ರಜೆಗಳು. ಹೀಗಿದ್ದಾಗ ಅವರು 1 ತಿಂಗಳು ಶಾಖ ಬಿಟ್ಟವರಲ್ಲ, ಇಡೀ ಜೀವನ ನಾಕವನ್ನೇ ಬಿಟ್ಟವರು. ನಾಕವ್ರತ, ಅದು ಶಾಖವ್ರತ ಅಲ್ಲ. ಸ್ವರ್ಗವೇ ಬೇಡ ಅಂದವರು ಅಂತಹ ಮಹಾನುಭಾವರು. ಅಂಥವ್ರ ಮುಂದೆ ಯಾಕೆ ಈ ಮಾತು ಹೇಳಲಿಕ್ಕೆ ಬಂದೆ ಅಂದರೆ, ಮೊದಲನೇದ್ದು ಎಲ್ಲರೂ ವ್ರತವನ್ನು ಮಾಡೋದರ ಜೊತೆಗೆ ಆ ಶಾಖ ಬಿಡೋಕ್ಕಿಂತ ಮೊದಲು ಒಂದು ಬಿಟ್ಟು ಆಮೇಲೆ ಶಾಖ ಬಿಡಿ, ಅದು ಅಹಂಕಾರ. ಮೊದಲು ಅಹಂಕಾರ ಬಿಟ್ಟು ಆಮೇಲೆ ಶಾಖ ವ್ರತ ಪ್ರಾರಂಭ. ನಾನು ಮಾಡ್ತೇನೆ ಅನ್ನೋ ಅಹಂಕಾರ ಇರಬಾರ್ದು. ರಂತಿದೇವ ಎಂತಹ ತ್ಯಾಗ ಮಾಡಿದ, ರಾಜ್ಯವನ್ನೇ ಸಂಪೂರ್ಣವಾಗಿ ದಾನ ಕೊಟ್ಟು ಮುಗಿಸಿದ. ತನಗೆ ಊಟಕ್ಕೆ ಇಲ್ಲದೆ ಇರುವ ಸ್ಥಿತಿ ಬಂತು. 48 ದಿವಸ ಪೂರ್ಣ ಉಪವಾಸ ಮಾಡಿದ. 5 ದಿವಸ ಉಪವಾಸ ಮಾಡಿದರೆ ಭೀಷ್ಮ ಪಂಚಕ ಇಡೀ ಜಗತ್ತೆಲ್ಲ ಹೇಳ್ಕೊಂಡು ಓಡಾಡಬೇಕು ಅಂತ ಅನ್ನಿಸ್ತದೆ. ಪಾಪ ಮಾಡ್ಕೊಂಡವ್ರು ಯಾರು ಹೇಳ್ಕೊಂಡಿಲ್ಲ, ನೀವೆಲ್ಲ ಒಳ್ಳೆಯವರಿದ್ದೀರಿ. ಆದರೆ ಕೆಲವರಿಗೆ ಹಾಗೆ ಅನ್ನಿಸ್ತಿರ್ತದೆ. ಇರೋದು 4 ದಿಕ್ಕು ಇದ್ದರೆ 5 ದಿಕ್ಕಿಗೂ ತಮ್ಮ ಕೀರ್ತಿಯನ್ನು ಹರಡಿಸಬೇಕು ಅಂತ. ಯಾಕಂದರೆ 5 ದಿವಸ ಉಪವಾಸ ಅಲ್ವಾ? ನ್ಯೂಸ್ ಅಂದರೆ ಏನು? ನಾರ್ತು, ಈಸ್ಟು, ವೆಸ್ಟು, ಸೌತು ಎಲ್ಲ ಕಡೆಗೆ ಹರಡಿಸುವುದೇ ನ್ಯೂಸ್. ಅದು ಇದ್ದರೆ 5 ದಿಕ್ಕಿಗೂ ಹರಡಿಸ್ತಾ ಇದ್ರು, ಇಲ್ಲ ಅಂತ ಬಿಟ್ಟಾರಷ್ಟೇ. ಅಷ್ಟು ನಮ್ಮ ಕೀರ್ತಿ ಕಾಮುಕತೆ ಇರ್ತದೆ. ಅದಿರಬಾರದು. ಧರ್ಮ ಕ್ಷರತಿ ಕೀರ್ತನಾತ್ ಹೇಳಿಕೊಂಡ್ರೆ ನಮ್ಮ ಪುಣ್ಯ ಹ್ರಾಸವಾಗತ್ತೆ. ಹಾಗಾಗಿ ಮೊದಲು ಮಾಡಬೇಕಾದ ವ್ರತ ಯಾವುದು ಮಕ್ಕಳೇ? ಅಹಂಕಾರ ವ್ರತ. ಅಹಂಕಾರವನ್ನು ಬಿಡಬೇಕು. ಕಾಮನೆಗಳನ್ನು ಬಿಡಬೇಕು. ಸ್ವರ್ಗವೂ ಬೇಡ, ಐಹಿಕವಾದ ಭೋಗಗಳೂ ಬೇಡ. ಶ್ರೀ ಹರಿಯ ವಿಷ್ಣುವಿನ ಅನುಗ್ರಹ ಒಂದೇ ಬೇಕು ಅನ್ನುವಂತಹ ಅಪೇಕ್ಷೆಯಿಂದ ನಾವು ವ್ರತಗಳನ್ನು ಮಾಡಿದರೆ ಆ ವ್ರತಗಳು ಪೂರ್ಣವಾಗಿ ಸಾರ್ಥಕವಾಗ್ತವೆ. ಭಗವಂತನ ಪ್ರೀತಿಗಾಗಿ ಈ ಎಲ್ಲ ವ್ರತಗಳನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಚತುರ್ಮೂರ್ತಿಯಾದ ಪರಮಾತ್ಮನ ಅನುಗ್ರಹಕ್ಕಾಗಿ ಈ 4 ತಿಂಗಳುಗಳ 4 ವ್ರತಗಳನ್ನು ಮಾಡ್ತೇವೆ ಎನ್ನುವಂತಹ ಸಂಕಲ್ಪವನ್ನು ಮಾಡಿ, ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳು ವಿದ್ವಾಂಸರೆಲ್ಲ ಇದ್ದಾರೆ. ಎಲ್ಲರೂ ವ್ರತಗಳನ್ನು ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಪರಮಾತ್ಮನ ಪ್ರೀತಿಗಾಗಿ ಮಾಡುವುದರ ಜೊತೆಗೆ ವಿಶೇಷವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ವಿದ್ವಾಂಸರು, ಶ್ರೀಮದ್ ಆಚಾರ್ಯರು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ 4 ಅಧ್ಯಾಯಗಳ ಬ್ರಹ್ಮಮೀಮಾಂಸಾ ಶಾಸ್ತ್ರ ಇದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಪರಮಾತ್ಮನ ಪ್ರತಿಪಾದಕವಾಗಿದೆ ಅಂತ ಅನುವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಈ ಚಾತುರ್ಮಾಸ್ಯದಲ್ಲಿ ಆ 4 ರೂಪಿಯಾದ ಪರಮಾತ್ಮನ ಪ್ರೀತಿಗಾಗಿ ವ್ರತ ಮಾಡುವುದು ಎಷ್ಟು ಅವಶ್ಯಕ, ಅಷ್ಟು ಆ 4 ರೂಪಿಯಾದ ಪರಮಾತ್ಮನನ್ನು ಕೊಂಡಾಡುವ ಬ್ರಹ್ಮಸೂತ್ರಗಳ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಶ್ರೀಮನ್ಯಾಯಸುಧಾ ತತ್ವಪ್ರಕಾಶಿಕಾದಿ ಗ್ರಂಥಗಳ ಅಧ್ಯಯನ, ಅದರ ಆವೃತ್ತಿ, ಅದರ ಮನನ ಚಿಂತನವನ್ನು ಮಾಡಿ ಈ ಚಾತುರ್ಮಾಸ್ಯವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬಂತಹ ಒಂದು ಶುಭವಾದ ಸಂಕಲ್ಪವನ್ನು ಎಲ್ಲ ಜಿಜ್ಞಾಸು ವರ್ಗದವರು ವಿಶೇಷವಾಗಿ ಮಾಡಬೇಕು. ವಿದ್ಯಾರ್ಥಿಗಳು, ಸದ್ಗೃಹಸ್ಥರು, ಜಿಜ್ಞಾಸು ವರ್ಗದವರು ಆ ರೀತಿಯ ವ್ರತವನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಇನ್ನು ಈ ಮುದ್ರಾಧಾರಣೆ, ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿಯೂ ಪ್ರತಿ ವರ್ಷವೂ ನೀವೆಲ್ಲ ಅದನ್ನು
ಕೇಳ್ತಾ ಇರ್ತೀರಿ. ಪವಿತ್ರವಾದಂತಹ ಒಂದು ಶ್ರೇಷ್ಠವಾದ ಸಂಸ್ಕಾರ ಆ ಸುದರ್ಶನ ಚಕ್ರದ ಒಂದು ಲಾಂಛನ ಹಾಗೂ ಪಾಂಚಜನ್ಯ ಶಂಖದ ಒಂದು ಲಾಂಛನವನ್ನು ತಪ್ತವಾದ ಆ ಎರಡೂ ಮುದ್ರಾಗಳ ಧಾರಣ, ಸುದರ್ಶನ 3, ಅದರಂತೆ ಪಾಂಚಜನ್ಯ 2 ಪಂಚಮುದ್ರೆಗಳ ಧಾರಣವನ್ನು ಮಾಡುವಂತಹ ಒಂದು ಪರಂಪರೆ. ಆ ಸುದರ್ಶನ ಹಾಗೂ ಪಾಂಚಜನ್ಯ, ಪರಮಾತ್ಮನ ಕೈಯಲ್ಲಿರುವ ಸುದರ್ಶನ ಇದು ಸಾಕ್ಷಾತ್ ಭಗವಂತನ ಸ್ವರೂಪವಾದ ಒಂದು ಸುದರ್ಶನ ಇದೆ. ಸುದರ್ಶನ, ಸರ್ವಜ್ಞನಾದ ಪರಮಾತ್ಮನೇ ಸುದರ್ಶನ. ನಾರಾಯಣ ವರ್ಮದಲ್ಲಿ ಹೇಳುವಂತೆ ಪರಮಾತ್ಮನ ಸ್ವರೂಪಭೂತವಾದ ಆಯುಧಗಳೇ ಇವೆ. ದೇವರೇ ತನಗೆ ತಾನಾಗಿ ಸುದರ್ಶನನಾಗಿ ಪಾಂಚಜನ್ಯನಾಗಿ ಗದಾಪದ್ಮ ರೂಪದಲ್ಲಿ ತಾನೇ ಇದ್ದಾನೆ ಪರಮಾತ್ಮ. ಎರಡನೆಯದಾಗಿ ಮಹಾಲಕ್ಷ್ಮಿ ಇದ್ದಾಳೆ. ವಿಶೇಷವಾಗಿ ಸುದರ್ಶನದಲ್ಲಿ ದುರ್ಗಾದೇವಿ ಇದ್ದಾಳೆ. ಆ ನಂತರ ಆ ಸುದರ್ಶನದಲ್ಲಿ ಸುದರ್ಶನ ಎಂಬ ದೇವತೆ ಕಾಮ, ಪ್ರದ್ಯುಮ್ನ, ಸ್ಕಂದ ಚಕ್ರಕ್ಕೆ ಅಭಿಮಾನಿ ದೇವತೆಯಾಗಿ ಸೇವಕನಾಗಿ ಪರಮಾತ್ಮನ ಸುದರ್ಶನ ಚಕ್ರದಲ್ಲಿ ಇದ್ದಾನೆ. ನಮಗೆಲ್ಲ ಆ ಸುದರ್ಶನದ ಮುದ್ರೆಯನ್ನು ಧಾರಣೆ ಮಾಡುವಾಗ ಚೆನ್ನಾಗಿ ಆ ಸುದರ್ಶನ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಬೇಕು. ದುರ್ಗಾದೇವಿ ತಮೋಗುಣವನ್ನು ನಾಶ ಮಾಡಬೇಕು. ನಿದ್ರೆ ಬರ್ತದೆ ತಮೋಗುಣದಿಂದ, ಆಲಸ್ಯ ಬರ್ತದೆ ತಮೋಗುಣದಿಂದ, ಕಾಮಕ್ರೋಧಾದಿ ದೋಷಗಳ ಉಲ್ಬಣತೆ ತಮೋಗುಣದಿಂದ, ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ ತಮೋಗುಣದಿಂದ. ಹಾಗಾದರೆ ಈ ತಮೋಗುಣದ ಕಾರ್ಯಗಳೆಲ್ಲ ದೂರ ಆಗಬೇಕು ಅಂದರೆ ದುರ್ಗಾದೇವಿಯ ಅನುಗ್ರಹ ಬೇಕು ಅಂತ ಹೇಳಿದ್ದಾರೆ. ದೈವೀ ಶೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅಂತಹ ದುರ್ಗಾದೇವಿಯ ಅನುಗ್ರಹದಿಂದ ಆ ಎಲ್ಲ ತಮೋಗುಣದ ಕಾರ್ಯಗಳು ನಮ್ಮಲ್ಲಿ ನಡೆಯೋದಿಲ್ಲ ಅಂತ. ಅದಕ್ಕಾಗಿ ಆ ಪರಮಾತ್ಮನ ಅನುಗ್ರಹವೂ ನಮ್ಮ ಮೇಲೆ ಆಗಬೇಕು. ಸರ್ವೋತ್ತಮನಾದ ಪರಮಾತ್ಮನ ಅನುಗ್ರಹ, ಉತ್ತಮವಾದಂತಹ ಜ್ಞಾನದ ಲಾಭ ಆಗಬೇಕು. ತಮೋಗುಣದ ಈ ಎಲ್ಲ ಕಾರ್ಯಗಳು ದೂರ ಹೋಗಬೇಕು. ವಿಶೇಷವಾಗಿ ಭಗವಂತನ ಸೇವೆ ಮಾಡುವಂತಹ ಕಾಮ, ಆ ಲಕ್ಷ್ಮೀನಾರಾಯಣರ ಅಧೀನನಾಗಿ ಸುದರ್ಶನ ಕಾಮ ಅಭಿಮಾನಿಯಾಗಿದ್ದಾನಲ್ವೋ ಸುದರ್ಶನದಲ್ಲಿ, ಆ ಸತ್ಕಾಮನೆಗಳು ನಮ್ಮಲ್ಲಿ ಜಾಗೃತ ಆಗಬೇಕು. ಶಾಸ್ತ್ರ ಓದಬೇಕು, ಪಾಠ ಪ್ರವಚನಗಳನ್ನು ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು, ಪರೋಪಕಾರ ಮಾಡಬೇಕು, ಯಾವಾಗಲೂ ಭಗವಂತನ ಸ್ಮರಣೆ ಮಾಡಬೇಕು, ರಾಮನಾಮ ಸ್ಮರಣೆ ಮಾಡಬೇಕು, ಹಾಳು ಹರಟೆ ಹೊಡೆಯಬಾರದು. ಈ ಒಂದು ಸತ್ಕಾಮನೆಗಳು ನಮ್ಮಲ್ಲಿ ಬರಬೇಕು. ಅದು ಸುದರ್ಶನನಿಂದ ಬರೋದು. ಕಾಮ ಸುದರ್ಶನಕ್ಕೆ ಅಭಿಮಾನಿ ದೇವತೆಯಾದ ಕಾಮನಿಂದ. ಹಾಗಾಗಿ ಆ ಸುದರ್ಶನದ ಅಂತರ್ಯಾಮಿಯಾಗಿ ಸುದರ್ಶನದ ರೂಪದಲ್ಲಿಯೇ ಇರುವಂತಹ ಭಗವಂತ ಇದ್ದಾನಲ್ಲ, ಆ ಪರಮಾತ್ಮನ ಅನುಗ್ರಹದಿಂದ ಸಹಸ್ರ ಹಲ್ಲುಗಳಿಂದ ಕೂಡಿದ ಸುದರ್ಶನ ಅದು. ಅಂತಹ ಸಹಸ್ರಾರನಾದ ಆ ಭಗವಂತ ಏನು ಸುದರ್ಶನ ರೂಪದಲ್ಲಿದ್ದಾನೆ, ಅವನ ಅನುಗ್ರಹದಿಂದ ಸಹಸ್ರಾರು ಮುಖದ ಜ್ಞಾನ ನಮಗೆ ಬರಲಿ. ವಿವಿಧ ಶಾಸ್ತ್ರಗಳ, ವಿವಿಧ ಶಾಖೆಗಳ, ಶಾಸ್ತ್ರದ ವಿವಿಧ ಕವಲುಗಳ ಜ್ಞಾನ ವಿವಿಧ ರೀತಿಯಲ್ಲಿ ನಮಗೆ ಬರಲಿ. ಯಾರ ಅನುಗ್ರಹದಿಂದ? ಸಹಸ್ರಾರನ ಅನುಗ್ರಹದಿಂದ ಸಹಸ್ರಾರು ಜ್ಞಾನಗಳು ನಮಗೆಲ್ಲ ಬರಲಿ ಎನ್ನುವುದಕ್ಕೋಸ್ಕರ ಒಂದು ಬಾರಿ ಸುದರ್ಶನವನ್ನು ತಪ್ತವಾಗಿ ಧಾರಣೆ ಮಾಡು. ತಮೋಗುಣದ ಕಾರ್ಯ, ದುರ್ಗೆಯ ಕಾರ್ಯ, ಆಲಸ್ಯ, ನಿದ್ರೆ, ಹರಟೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಸಂಶಯ, ಅಜ್ಞಾನ, ವಿಪರೀತ ಜ್ಞಾನ ಎಲ್ಲ ದೂರ ಹೋಗಲಿ ದುರ್ಗೆಯ ಅನುಗ್ರಹದಿಂದ ಅಂತ ಮತ್ತೊಂದು ಸುದರ್ಶನವನ್ನು ಧಾರಣೆ ಮಾಡೋದು. ಎರಡು ಇವರಿಬ್ಬರ ಅಧೀನನಾದ ಕಾಮನ ಅನುಗ್ರಹದಿಂದ ಒಳ್ಳೆ ಕಾಮನೆಗಳು ಬರಲಿ ಅಂತ ಆ ಸುದರ್ಶನಕ್ಕೆ ಅಭಿಮಾನಿಯಾದ ಕಾಮನ ಪಾದಗಳಿಗೆ ಎರಗಿ
ಸತ್ಕಾಮನೆಗಳು, ಶುಭಕರ್ಮಗಳನ್ನು ಮಾಡುವ ಸತ್ಕಾಮನೆಗಳು ಬರಲಿ ಅಂತ 3ನೇ ಬಾರಿ ಸುದರ್ಶನವನ್ನು ತಪ್ತವಾದದ್ದನ್ನು ಧಾರಣೆ ಮಾಡು. ಶಂಖದಲ್ಲಿಯೂ ಸಾಕ್ಷಾತ್ ಭಗವಂತನೇ ಇದ್ದಾನೆ, ಲಕ್ಷ್ಮೀದೇವಿಯೂ ಇದ್ದಾಳೆ, ಶ್ರೀದೇವಿ ಶಂಖದಲ್ಲಿ ಜ್ಞಾನಪ್ರದಳಾದಂತಹ ಸಹಮಾನ ಅಂತ ಅದಕ್ಕೆ ಶಂಖಕ್ಕೆ ಇನ್ನೊಂದು ಹೆಸರು. ಮಾನ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಶಂಖದಲ್ಲಿ ಶ್ರೀದೇವಿ ಇದ್ದಾಳೆ. ಅಂತಹ ಪರಮಾತ್ಮನ ಶ್ರೀದೇವಿಯ ವಿಶೇಷವಾದಂತಹ ಅನುಗ್ರಹದಿಂದ ಉತ್ತಮವಾದಂತಹ ಜ್ಞಾನ ನಮಗೆ ಬರಲಿ ಅನ್ನುವುದಕ್ಕಾಗಿ ತಪ್ತವಾದ ಶಂಖವನ್ನೂ ಧಾರಣೆ ಮಾಡಬೇಕು. ಶಂಖವನ್ನು ಧಾರಣೆ ಮಾಡಿದ ಮೇಲೆ ಶಂಖದೊಳಗೆ ಅಭಿಮಾನಿಯಾದಂತಹ ಅನಿರುದ್ಧ, ಆ ಅನಿರುದ್ಧನ ಒಂದು ವಿಶೇಷವಾದ ಅನುಗ್ರಹದಿಂದ ಕೇವಲ ಜ್ಞಾನವನ್ನು ಪಡೆದುಕೊಳ್ಳುವುದು ಮಾತ್ರ ಅಲ್ಲ, ಆ ಜ್ಞಾನದಲ್ಲಿ ವಿಶೇಷವಾದಂತಹ ಆಸಕ್ತಿ ನಮ್ಮಲ್ಲಿ ಬರಬೇಕು ಅನ್ನುವುದಕ್ಕೋಸ್ಕರ ಆ ಅನಿರುದ್ಧ, ಕಾಮನ ಮಗ ಅನಿರುದ್ಧ ಜ್ಞಾನದಲ್ಲಿರುವ ವಿಶೇಷವಾದ ರತಿಯನ್ನು, ಆಸಕ್ತಿಯನ್ನು ನಮಗೆ ನೀಡಲಿ ಅಂತ ಇನ್ನೊಂದು ಬಾರಿ ಆ ಶಂಖದಿಂದ, ತಪ್ತವಾದ ಶಂಖದಿಂದ ನಮ್ಮ ದೇಹವನ್ನು ಪವಿತ್ರಗೊಳಿಸಿಕೊಳ್ಳಬೇಕು ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಈ ಶಂಖಚಕ್ರಗಳ ಮುದ್ರೆಯನ್ನು 5 ಬಾರಿ ಪುರುಷರು ಧಾರಣೆ ಮಾಡುತ್ತಾರೆ, ಸ್ತ್ರೀಯರು 2 ಬಾರಿ ಧಾರಣೆ ಮಾಡಿದರೆ ಅವರಿಗೆ ಪರಮಾತ್ಮನ ದೇವತೆಗಳ ಅನುಗ್ರಹ ಸ್ವಲ್ಪ ಕಡಿಮೆಯಾಗತ್ತೆ ಅಂತೇನು ತಿಳಿದುಕೊಳ್ಳೋದು ಬೇಡ. ಬಹಳ ಬುದ್ಧಿವಂತರು ಸ್ತ್ರೀಯರು ಆದದ್ದರಿಂದ 2 ಬಾರಿ ಕೊಟ್ಟರೂ ಎಲ್ಲ ಪ್ರಯೋಜನವೂ ಅವರಿಗೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಶಾಸ್ತ್ರದಲ್ಲಿ ಆ ರೀತಿ ವಿಧಾನವನ್ನು ಮಾಡಿದ್ದಾರೆ. ಈ ಒಂದು ಅನುಸಂಧಾನದಿಂದ ಇದು ಉತ್ತಮವಾದ ಮೋಕ್ಷದ ಆನಂದವನ್ನೇ ಕೊಡುತ್ತೆ. ಕ್ರಮವಾಗಿ ಈ ಒಂದು ತಪಸ್ಸಿನಿಂದ ಜ್ಞಾನ, ಜ್ಞಾನದಿಂದ ಭಗವಂತನ ಅನುಗ್ರಹ, ಅನುಗ್ರಹದಿಂದ ಮೋಕ್ಷ. ಹಾಗಾಗಿ ಮುದಂ ರಾತಿ ಇತಿ ಮುದ್ರಾ. ಮುತ್ ಅಂದರೆ ಸುಖ, ರಾತಿ ಅಂದರೆ ದದಾತಿ. ಉತ್ತಮವಾದ ಮೋಕ್ಷದ ಸುಖವನ್ನೇ ನಮಗೆ ನೀಡುವಂಥ, ಅಲ್ಲೇ ಇಷ್ಟು ಮೈಯೆಲ್ಲ ಬಿಸಿ ಬಿಸಿ ಸುಡುತ್ತದೆ, ಉರಿತದೆ, ತಾತ್ಕಾಲಿಕವಾಗಿ ದುಃಖವಾದಂತೆ ತೋರಿದರೂ ಕೂಡ ಅದು ಹಾಗೇ ಇರಬೇಕು. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಅಂತಾದರೆ ಕಡೆಯಲ್ಲಿ ದುಃಖ ಅನೇಕ ನೋಡು. ಆದರೆ ಎತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ. ಈಗ ಸುಡತ್ತೆ ಅಂದರೆ ಮುಂದೆ ಉತ್ತಮವಾದ ಸುಖವನ್ನು, ಸಂತೋಷವನ್ನು, ಮೋಕ್ಷದ ಆನಂದವನ್ನೇ ಕೊಡುವಂತಹದ್ದು ಅದು ಮುದ್ರಾ ಅನ್ನುವ ದೃಷ್ಟಿಯಲ್ಲಿ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಉತ್ತಮವಾದ ವಿಷ್ಣು ಭಕ್ತಿಯನ್ನು, ಆ ಚಕ್ರಕ್ಕೆ ಅಭಿಮಾನಿಯಾದವನು ಭರತ ನಿರಂತರ ರಾಮನ ಸೇವೆಯನ್ನು, ರಾಮಪಾದುಕೆಯ ಸೇವೆಯನ್ನು, ರಾಮಪಾದುಕೆಯೇ ನಮ್ಮ ಜೀವನದಲ್ಲಿ ಸಾಮ್ರಾಜ್ಯವನ್ನು ಆಳೋದು, ನಮ್ಮ ಹೃದಯ ಸಾಮ್ರಾಜ್ಯಾಧಿಪತಿಯು ಶ್ರೀರಾಮಚಂದ್ರ ಅನ್ನುವ ಆ ಭರತನ ಭಾವನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಜಾಗರೂಕವಾಗಿರಲಿ ಎನ್ನುವ ದೃಷ್ಟಿಯಲ್ಲಿ ಆ ಮುದ್ರಾಧಾರಣೆಯನ್ನು ಎಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡಿಸಿಕೊಂಡು ಅದನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮುದ್ರಾಧಾರಣೆಗೆ ನಿಂತಾಗಲೂ ಸರಿ, ಮನೆಯಲ್ಲಿ ಬೇರೆ ಕೆಲಸ ಮಾಡುವಾಗಲೂ ಸರಿ, ಕುಳಿತಾಗ ನಿಂತಾಗ, ಸಮಯ ಸಿಕ್ಕಾಗ ಹರಿಕಥಾ ಶ್ರವಣ, ಶಾಸ್ತ್ರಗಳ ಶ್ರವಣ, ಅಧ್ಯಯನ, ಅನುಷ್ಠಾನಾದಿಗಳನ್ನು ಮಾಡುವಾಗ ಮಾಡಿ, ಇನ್ನುಳಿದ ಹೊತ್ತಿಗೆ ರಾಮನಾಮದ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ಕೋಟಿ 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 ಸಂಖ್ಯೆಯಲ್ಲಿ ಆ ರಾಮನಾಮದ ಜಪವನ್ನು ಮಾಡಿ ಇಡೀ ನಮ್ಮ ದೇಶದಲ್ಲಿರುವ ಎಲ್ಲ ಊರುಗಳು, ಇಡೀ ನಮ್ಮ ಭೂಮಂಡಲದಲ್ಲಿರುವ ಎಲ್ಲ ಸಜ್ಜನರು ಕೂಡ ಆ ರಾಮನಾಮದ ಸ್ಮರಣೆಯನ್ನು ಮಾಡಿ ರಾಮಮಯವಾದ ಜಗತ್ತು, ರಾಮರಾಜ್ಯದ ಸ್ಥಾಪನೆ ನಮ್ಮ ಜಗತ್ತಿನಲ್ಲಿ ಆಗಬೇಕು. ಹಾಗೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನಿಮ್ಮ ಒಬ್ಬೊಬ್ಬರ ಭಕ್ತಿಯಿಂದ ನೀವು ಪ್ರಾರ್ಥನೆಯನ್ನು ಮಾಡಿ ಎಷ್ಟೋ ಹರಿಕೆಗಳನ್ನು ಬೇಡಿಕೊಂಡು ಅದೆಲ್ಲ ಪೂರ್ಣ ಮಾಡಿ ನಿಮ್ಮ ಜೀವನದಲ್ಲಿ ಸಂತೋಷಪಟ್ಟಿರ್ತೀರಿ. ಯಶಸ್ವಿಯಾದಾಗ ಆನಂದಪಟ್ಟು ದೇವರಿಗೆ, ಗುರುಗಳಿಗೆ ಸಮರ್ಪಣೆ ಮಾಡಿರ್ತೀರಿ. ಅದರಂತೆ ಇಡೀ ದೇಶದ ಅಭಿವೃದ್ಧಿಗಾಗಿ ಎಲ್ಲರಲ್ಲಿ ಭಕ್ತಿ ಜ್ಞಾನಗಳ ಅಭಿವೃದ್ಧಿ ಆಗಬೇಕು, ಧರ್ಮದ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಆ ದೃಷ್ಟಿಯಲ್ಲಿ ಈ ರಾಮನಾಮ ಸಂಕೀರ್ತನವನ್ನು ಮಾಡಿ
ವಿಶೇಷವಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಶ್ಚಿತವಾಗಿಯೂ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ಈ ಚಾತುರ್ಮಾಸ್ಯ ವ್ರತ ನಿರ್ವಿಘ್ನವಾಗಿ ನಿರಾತಂಕವಾಗಿ ಸಾಗಲಿ ಅಂತ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಪ್ರತಿ ವರ್ಷದಂತೆ ಚಾತುರ್ಮಾಸ್ಯ ಕಾಲದಲ್ಲಿ ಅನೇಕ ಯುವಕರು, ಯುವತಿಯರು, ಬಾಲಕರು, ಬಾಲಕಿಯರು ಬೇರೆ ಬೇರೆ ಪ್ರತಿಜ್ಞೆಗಳನ್ನು ಈ ಕೆಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಿ. ಅದು ಬಹಳ ಸಂತೋಷದ ಸಂಗತಿ. ಎಷ್ಟೋ ಜನ ಕಳೆದ ಬಾರಿ ಚಿಕ್ಕ ಮಕ್ಕಳು ನಾವು ಮೊಬೈಲ್ಗಳನ್ನು ನೋಡೋದಿಲ್ಲ, ಈ 4 ತಿಂಗಳು ಮೊಬೈಲ್ ನೋಡೋದನ್ನು ಬಿಡ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದರು. ಅದನ್ನು ಪರಿಪಾಲನೆ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮೊಬೈಲ್ ಬಿಟ್ಟಿದ್ದಾರೆ. ಪ್ರಾಮಾಣಿಕತೆ ಇದೆ ಅಂತ ಹೇಗೆ ಗೊತ್ತಾಗಿದೆ ಅಂದರೆ, ಪೂರ್ಣ ಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಬೋದು, ಹಾಗೆ ಹೇಳಿಲ್ಲ ಪಾಪ. ಹೇಳುವಾಗ ನಾವು ಒಂದು ಹೊತ್ತು ನೋಡ್ತಾ ಇದ್ವಿ, ಉಳಿದ ಹೊತ್ತು ನೋಡಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಇದು ಪ್ರಾಮಾಣಿಕತೆಯ ಲಕ್ಷಣ. ಕೆಲವೇ ಸಂದರ್ಭಗಳಲ್ಲಿ ನೋಡಿದ್ದೇವೆ, ವಾರಕ್ಕೆ ಒಂದು ದಿವಸ ನೋಡಿದ್ದೀವಿ ಅಂತ ಕೆಲವರು ಹೇಳಿದರು. ಸುಳ್ಳೇ ಹೇಳೋದಾಗಿದ್ದರೆ ನೋಡಲೇ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಹಾಗೆ ಹೇಳದೆ ಪ್ರಾಮಾಣಿಕವಾಗಿ ಮಕ್ಕಳು ಬಂದು ಹೇಳಿದ್ದೆ ನೋಡಿದರೆ ನಿಜವಾದ ಪ್ರಾಮಾಣಿಕತೆ ಮಕ್ಕಳಲ್ಲಿದೆ ಅಂದಮೇಲೆ ಮಕ್ಕಳನ್ನು ಹುಟ್ಟಿಸಿದವರಿಗೆ ಇದ್ದೇ ಇರ್ತದೆ. ಆ ಪ್ರಾಮಾಣಿಕತೆಯಿಂದ ಎಲ್ಲರೂ ಪ್ರತಿಜ್ಞೆಯನ್ನು ಮಾಡಿ ಮೊಬೈಲ್ ಬಿಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ನಾವು ಹೇಳ್ತಾನೂ ಇಲ್ಲ. ನಿಮ್ಮ ನಿಮ್ಮ ಕಾರ್ಯಗಳಿಗೆ, ಕೆಲಸಗಳಿಗೆ ಉಪಯೋಗಿಸಿ. ಆದರೆ ಸಿನಿಮಾಗಳು, ಯಾವ್ಯಾವುದೋ ಹಾಡುಗಳು, ಅಂತಹ ಈ ಚಲನಚಿತ್ರಗಳು, ಅವುಗಳನ್ನು ಬೇರೆ ಬೇರೆ ಗೀತಗಳನ್ನು ಕೇಳೋದಕ್ಕೆ ಮಾತ್ರ ಸರ್ವಥಾ ಅದನ್ನು ಉಪಯೋಗಿಸಬೇಡಿ. ಉಪಯೋಗಿಸೋದಾದರೆ ಏನೋ ನಿಮ್ಮ ಮನೆ ಕೆಲಸಗಳು, ವ್ಯವಹಾರಗಳಿಗೆ ಉಪಯೋಗಿಸಿ. ಇನ್ನುಳಿದಂತೆ ಒಳ್ಳೆ ಪ್ರವಚನಗಳು ಯೂಟ್ಯೂಬ್ಗಳಲ್ಲಿ ಕೇಳೋದಾಗಿದ್ದರೆ ಆನ್ಲೈನ್ಗಳಲ್ಲಿ ಅದನ್ನು ಉಪಯೋಗಿಸಿ. ಆನ್ಲೈನ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ? ಎಲ್ಲ ಆನ್ಲೈನ್ ಅಂತ ಬಹಳ ಸಲ ಅಂತೀರಿ. ಆನ್ಲೈನ್ ಅಂದರೆ ಏನು? ಆನ್ಲೈನ್ ಅಂದರೆ ಶ್ರೀಮದಾಚಾರ್ಯರು ಅದಕ್ಕೆ ಹೇಳಿದ್ದಾರೆ, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುಣೋಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ. ಅಂದರೆ ವೇದವ್ಯಾಸದೇವರು. ಆನ್ ಅಂದರೆ ವೇದವ್ಯಾಸದೇವರನ್ನು ನಮಸ್ಕರಿಸಿ ಅವರ ಲೈನಲ್ಲಿ ಬಂದಂತಹ, ಪರಂಪರೆಯಲ್ಲಿ ಬಂದಂತಹ ಏನೇನು ಶಾಸ್ತ್ರಗಳಿವೆ, ಗ್ರಂಥಗಳಿವೆ, ಅವುಗಳೇ ಶ್ರವಣ ಮಾಡೋದು. ಇದನ್ನು ಮಾತ್ರ ಆನ್ಲೈನಲ್ಲಿ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಅವತ್ತೇ ಗೀತಾ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಹಾಳು ಹರಟೆಗೆ ಮಾತ್ರ ಮೊಬೈಲನ್ನು ಉಪಯೋಗಿಸಬೇಡಿ. ಒಪ್ಪಿಗೆ ಇಲ್ಲದೆ ಇದ್ದವರು ಸರ್ವಥಾ ಕೈ ಎತ್ತಬೇಡಿ. ದಯಮಾಡಿ ಅಂತ ಅನ್ನಬಾರದು, ಪೀಠದಲ್ಲಿ ಕುಳಿತು ಅನ್ನೋದಿಲ್ಲ, ಕೈ ಎತ್ತಬೇಡಿ. ಆದರೆ ಪ್ರಾಮಾಣಿಕವಾಗಿ ಒಪ್ಪಿಗೆಯಾದವರು ಮಾತ್ರ ಕೈ ಎತ್ತಿ ಪ್ರತಿಜ್ಞೆ ಮಾಡಿ. ಚಲನಚಿತ್ರಗಳನ್ನು ಮೊಬೈಲ್ಗಳಲ್ಲಿ ನೋಡೋದಿಲ್ಲ ಅಂತ ಕನ್ವಿನ್ಸ್ ಆಗಿದ್ದರೆ ಸಾವಕಾಶ ಕೈ ಎತ್ತಾ ಇದ್ದೆ. ಹರೇ ನಮಃ. ಇದು ನಿಜವಾದ ವ್ರತ. 4 ತಿಂಗಳ ವ್ರತ ಮಾಡಿದ ಫಲ ಇವತ್ತು ಬಂತು. ಆದ್ದರಿಂದ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಅದರ ಜೊತೆಗೆ ರಾಮನಾಮ ಸಂಕೀರ್ತನ. ರಾಮ 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 ಜಯ
ಶ್ರೀರಾಮ್. ಇಲ್ಲಿ ನಿಂತವ್ರು ಯಾರು ನೀವು ಮೊಬೈಲ್ ನೋಡಬಾರದು. ಪ್ರತಿಜ್ಞೆ ಮಾಡಿ ಕೈ ಹತ್ರ ಎಲ್ಲರೂ ನೋಡಲೇಬಾರದು. ನಿಮ್ಮ ಅವ್ವ ಅಪ್ಪ ತೋರಿಸಿದ್ರು ನೋಡಬಾರದು. 5 ನಿಮಿಷ ದಯವಿಟ್ಟು ಯಾರು ಹೇಳಬೇಡಿ. ವಿಶೇಷ ಕಾರ್ಯಕ್ರಮಗಳಿದೆ. ಈ ಒಂದು ವಿಶೇಷವಾದ ಪ್ರವಚನದ ಸೇವೆಯನ್ನು ಪ್ರತಿ ವರ್ಷದಂತೆ ನಮ್ಮ ಚಿಂಚೋಳಿ ಗೋಪಿನಾಥರಾಯರು, ನಮ್ಮ ಗುರುಗಳ ಅತ್ಯಂತ ಪ್ರೀತಿಪಾತ್ರರಾದ ಶಿಷ್ಯರು, ಶ್ರೀಮಠದ ಸೇವೆಯನ್ನು ವಿಶೇಷವಾಗಿ ಮಾಡಿದವರು. ಅವರ ಸ್ಮರಣಾರ್ಥ ನಮ್ಮ ಅತುಲ್ ಗೋಪಿನಾಥ್ ಅವರು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಇದಲ್ಲದೆ ಶ್ರೀಮಠದ ಸೇವೆಯನ್ನು ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ವಿಶೇಷ ಅನುಗ್ರಹ ಮಾಡಲಿ. ಅದರಂತೆ ನಮ್ಮ ರಾಮಚಂದ್ರರಾಯರು, ಕರ್ನೂಲಿನಲ್ಲಿರುವ ರಾಮಚಂದ್ರರಾಯರ ಸ್ಮರಣಾರ್ಥವಾಗಿ ನಮ್ಮ ಗೋಪಿನಾಥ್ ಅವರು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಆ ಗೋಪಿನಾಥ್ ಅವರಿಗೂ ಕೂಡ ದೇವರು ವಿಶೇಷವಾಗಿ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಚಾತುರ್ಮಾಸ್ಯದ ಈ ಶುಭ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಯೋಜನೆಯನ್ನು ಶ್ರೀಮಠದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಅನೇಕ ಬಾರಿ ತಮ್ಮ ಉಪನ್ಯಾಸಗಳಲ್ಲಿ ಸಂಧ್ಯಾವಂದನೆಯ ಮಹತ್ವವನ್ನು ತಮಗೆಲ್ಲ ಉಪದೇಶ ಮಾಡಿದ್ದನ್ನು ತಾವು ಕೇಳಿದ್ದೀರಿ. ಸಂಧ್ಯಾವಂದನೆ ಇದು ಪ್ರತಿಯೊಬ್ಬ ಬ್ರಾಹ್ಮಣನ ಅವಶ್ಯವಾದಂತಹ ಕರ್ತವ್ಯ. ಸಂಧ್ಯಾವಂದನ ಇಲ್ಲದ ವ್ಯಕ್ತಿ ಅವನು ಬ್ರಾಹ್ಮಣ್ಯವನ್ನೇ ಕಳೆದುಕೊಳ್ತಾನೆ ಎನ್ನುವ ರೀತಿಯಲ್ಲಿ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಹಾಗಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಸಂಧ್ಯಾವಂದನೆಯ ಅಭಿಯಾನವನ್ನು ಕಳೆದ ಅನೇಕ ವರ್ಷಗಳಿಂದ ದೇಶಾದ್ಯಂತ ಎಲ್ಲ ಕಡೆಗೆ ವಿದ್ವಾಂಸರಿಂದ ಮಾಡಿಸ್ತಾ ಇದ್ದಾರೆ. ಈಗ ಅದಕ್ಕೆ ಮತ್ತೊಂದು ಹೊಸ ರೂಪವನ್ನು ನೀಡ್ತಾ ಇದ್ದಾರೆ. ಸಂಧ್ಯಾವಂದನ ಶಾಲಾ ಎಂಬುದಾಗಿ ಒಂದು ವಿಶಿಷ್ಟವಾದಂತಹ ಯೋಜನೆ. ಇದರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಸಂಧ್ಯಾವಂದನ ಬರದೇ ಇರುವಂತಹ ಪ್ರತಿಯೊಬ್ಬರಿಗೂ ಸಂಧ್ಯಾವಂದನೆಯ ಮಂತ್ರ ತಂತ್ರವನ್ನು ಕಲಿಸಿಕೊಡುವುದು ಅದು ಪ್ರಾರಂಭದ ಹಂತ. ಅದನ್ನು ಪ್ರಾರಂಭ ಅಂತ ಕರೀತಾರೆ. ಆಮೇಲೆ ಆ ಮಂತ್ರಗಳ ಅರ್ಥವನ್ನು ತಿಳಿಸಿಕೊಡ್ತಾರೆ, ಅದು ಅಭ್ಯಾಸ ಅಂತ ಎರಡನೆಯ ಹಂತ. ಅದಾದ ಮೇಲೆ ಸಂಧ್ಯಾವಂದನೆ ಕಲಿತ ವ್ಯಕ್ತಿಗಳು ಎಲ್ಲರೂ ಕೂಡ ಇನ್ನೊಬ್ಬರಿಗೆ ಸಂಧ್ಯಾವಂದನೆ ಹೇಳುವಂತೆ ಅವರನ್ನು ಸಿದ್ಧಪಡಿಸಲಾಗತ್ತೆ, ಅದು ಪರಿಣತಿ ಅಂತ. ಹೀಗೆ 3 ಸ್ಟೇಜಿನಲ್ಲಿ 3 ಹಂತದಲ್ಲಿ ಸಂಧ್ಯಾವಂದನೆಯ ತರಬೇತಿಯನ್ನು ಎಲ್ಲರಿಗೂ ನೀಡಬೇಕು ಅನ್ನುವುದು ಶ್ರೀಪಾದಂಗಳವರ ಒಂದು ಯೋಜನೆ. ಶ್ರೀಪಾದಂಗಳವರ ಆದೇಶದಂತೆ ಈ ಒಂದು ವಿಶಿಷ್ಟವಾದ ಯೋಜನೆಯ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀಪಾದಂಗಳವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ನಮ್ಮ ಶ್ರೀಪಾದ ಕೃಷ್ಣಮೂರ್ತಿಯವರು ಸತ್ಯವಿಜಯನಗರದಲ್ಲಿ ಇದ್ದು ವಿಶೇಷವಾಗಿ ಅವರ ಪೂರ್ವಜರೆಲ್ಲ ಸೇವೆಯನ್ನು ಮಾಡಿದ್ದಾರೆ. ಆ ಒಂದು ವಿಶೇಷವಾದಂತಹ ಪುಣ್ಯ ಹಾಗೂ ಪರಮ ಪೂಜ್ಯ ಶ್ರೀಪಾದಂಗಳವರ ವಿಶೇಷ ಅನುಗ್ರಹದಿಂದ ಆ ಸಂಧ್ಯಾವಂದನ ಶಾಲಾ ಎಂಬಂತಹ ಒಂದು ಹೊಸ ಯೋಜನೆಗೆ ಶ್ರೀಪಾದಂಗಳವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಒಂದು ನೇತೃತ್ವವನ್ನು ಶ್ರೀಪಾದವರು ವಹಿಸಿದ್ದಾರೆ. ಇದು ಬಹಳ ವಿಶಿಷ್ಟವಾದಂತಹ ಒಂದು ಕಾರ್ಯ. ಪ್ರತಿಯೊಬ್ಬರಿಗೂ ಕೂಡ ಸಂಧ್ಯಾವಂದನೆ ಮನೆ ಮನೆಗೆ ಮುಟ್ಟಬೇಕು. ಅಹರಹ ಸಂಧ್ಯಾಮುಪಾಸೀತ ಅಂತ, ಘರ್ ಘರ್ ಸಂಧ್ಯಾ ಅಂತ, ಹರ್ ಘರ್ ಸಂಧ್ಯಾ ಘರ್ ಘರ್ ಸಂಧ್ಯಾ ಎಂಬಂತಹ ಒಂದು ಯೋಜನೆ ಇದು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಂಧ್ಯಾವಂದನೆಯನ್ನು ಆನ್ಲೈನ್ ಮೂಲಕ ಪ್ರತ್ಯಕ್ಷವಾಗಿ ಯಾರಿಗೆ ಹೇಗೆ ಅನುಕೂಲವೋ ಹಾಗೆ ಅದನ್ನು ತರಬೇತಿಯನ್ನು ನೀಡಲಾಗತ್ತೆ. ನಾಳೆ ಹೊರಗಡೆ ಅದರ ಒಂದು ವಿಶೇಷವಾದ ಕೌಂಟರ್ ಇರುತ್ತೆ. ಎಲ್ಲರೂ ಕೂಡ ಅದರ ಲಾಭವನ್ನು ಪಡೆಯಬಹುದು. ಅಲ್ಲಿ ಬಂದು ವಿಶೇಷ ಮಾಹಿತಿಯನ್ನು ತಾವು ಸ್ವೀಕರಿಸಬಹುದು. ಸಂಧ್ಯಾವಂದನೆಯ ಈ ಒಂದು ಅಭಿಯಾನ ಮನೆಗಳಲ್ಲಿ ಮಕ್ಕಳಿಗೆ ಸಂಧ್ಯಾವಂದನದ
ಪಾಠವನ್ನು ಹೇಳಿಕೊಟ್ಟು ಅದರ ಅರ್ಥವನ್ನು ತಿಳಿಸಿ ಮಾಡುವ ರೀತಿಯನ್ನು ತೋರಿಸಿಕೊಡುವಂತಹ ಒಂದು ಕ್ರಮ. ಇದರಲ್ಲಿ ನಮ್ಮ ಶ್ರೀಪಾದವರು ಬಹಳಷ್ಟು ಶ್ರದ್ಧೆಯಿಂದ ಈ ಒಂದು ಪ್ರಯತ್ನವನ್ನು ಈಗಾಗಲೇ ಅನೇಕ ಊರುಗಳಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೂ ವಿಶೇಷವಾಗಿ ಇನ್ನು ಮುಂದೆ ಚಾಲನೆಯನ್ನು ಕೊಟ್ಟು ಈ ಸಂಧ್ಯಾವಂದನದ ಅಭಿಯಾನ ಮಾಡಲಾಗ್ತದೆ. ಇದು ಒಬ್ಬರು ಮಾಡೋ ಕೆಲಸ ಅಲ್ಲ. ನೀವೆಲ್ಲ ತಂದೆ ತಾಯಿಗಳು ಉಪನೀತರಾದ ಮಕ್ಕಳಿಗೆ ಕಡ್ಡಾಯವಾಗಿ ಸಂಧ್ಯಾವಂದನವನ್ನು ಮಾಡಲೇಬೇಕು ಅಂತ ಪ್ರೀತಿಯಿಂದ ಹೇಳಿ ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಮಾಡಬೇಕು. ನೀವು ತಪ್ಪದೇ ಸಂಧ್ಯಾವಂದನವನ್ನು ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಬಿಡದೇ ಇದ್ದ ಹಾಗೆ ನೀವು ನಿಮ್ಮ ಮಿತ್ರರು, ಇಷ್ಟರು, ಅವರ ಮಕ್ಕಳು ಎಲ್ಲರಿಗೆ ಪ್ರಚೋದನೆಯನ್ನು ಮಾಡಿ ಈ ಕಾರ್ಯದಲ್ಲಿ ಭಾಗವಹಿಸುವಂತೆ ಮಾಡಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ತಿಳಿಸ್ತು.